ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಜಿತ್ ಹಾಸ್ಪಿಟಲಲ್ಲಿ ನಿಂತ್ಕೊಂಡು ಇಬ್ಬರು ಪಿ ಸಿಗಳ ಹತ್ರ ಮಾತಾಡ್ತಾ ಇರ್ತಾನೆ. ಈ ಕಡೆಯಿಂದ ಭೂಮಿ ಅಜಿತ್ಗೆ ಕಾಲ್ ಮಾಡ್ತಾಳೆ. ಅಜಿತ್ ರಿಸೀವ್ ಮಾಡಿಬಿಟ್ಟು ನಾನು ಬ್ಯುಸಿ ಇದ್ದೀನಿ, 1-2 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ಇದ್ದಳು, ಇಲ್ಲ ನಾನು ಈಗಲೇ ಮಾತಾಡಬೇಕು ನಿಮ್ಮ ಹತ್ರ ಅಂತ ತುಂಬ ನೊಂದ್ಕೊಂಡು ಹೇಳ್ತಾಳೆ. ಅಜಿತ್ಗೆ ಅವಳು ವಾಯ್ಸ್ ಕೇಳಿಬಿಟ್ಟು ಸ್ವಲ್ಪ ದೂರಕ್ಕೆ ಬಂದುಬಿಟ್ಟು ಮಾತಾಡ್ತಾನೆ, ಏನಾಯಿತು ಅಂತ. ಅದಕ್ಕೆ ಭೂಮಿ ಇದ್ದವಳು, ನೀವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ಅಂಜನಾ ಮೇಡಮ್ ಮದುವೆನ ಬೇರೆಯವ್ರ ಜೊತೆ ಮಾಡಬೇಕು ಅಂದಿದ್ರೆ ಬೇರೆ ಏನಾದರೂ ಉಪಾಯ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಈ ಕಾಂಟ್ರಾಕ್ಟ್ ಮದುವೆ ಆಗಿಬಿಟ್ಟು ನಾವಿಬ್ಬರು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ, ಮನೆಯವ್ರಿಗೆಲ್ಲ ತುಂಬ ನೋವು ಕೊಟ್ಬಿಟ್ವಿ ಅಂತ ಅಂತಾಳೆ. ಅದಕ್ಕೆ ಅಜಿತ್ ಇದ್ದವನು ಏನಾಯಿತು ಇವಾಗ ಯಾರು ಏನಂದ್ರು ಅಂತ ತುಂಬ ಜೋರಾಗಿ ಗದರಿಸಿ ಕೇಳ್ತಾನೆ. ಅದಕ್ಕೆ ಭೂಮಿ ಇದ್ದವಳು, ಶ್ರವಣ್ ಸರ್ ನಿಮ್ಮ ಹತ್ರ ಬುಲೆಟ್ ಕೀ ಕಿತ್ಕೊಂಡಿದ್ದಕ್ಕೆ ಕಾರಣ ನಾನೇ ಅಂತ ಮನೆಯವರೆಲ್ಲರೂ ನನ್ನನ್ನು ತುಂಬ ಬೈದು ನಿಮ್ಮಿಂದ ಡೈವರ್ಸ್ ತಗೊಂಡು ಮನೆ ಬಿಟ್ಟು ಹೋಗಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ತು, ಯಾರು ಹಂಗಂದಿದ್ದು, ಇವಾಗಲೇ ಬರ್ತೀನಿ ಇರಿ, ಯಾರು ಹಂಗಂತ ಹೇಳಿದ್ದು ನಾನು ವಿಚಾರಿಸ್ಕೋತೀನಿ ಅಂತ ಅಂತಾನೆ. ಅದಕ್ಕೆ ಭೂಮಿದಳು, ಅಯ್ಯಯ್ಯೋ ಸಾಹೇಬ್ರೆ, ನೀವು ನನಗೋಸ್ಕರ ಬಂದು ಇಲ್ಲಿ ಜಗಳ ಆಡೋದೆಲ್ಲ ಬೇಡ ಅಂತ ಫೋನ್ ಕಟ್ ಮಾಡ್ತಾಳೆ. ಅಷ್ಟೊತ್ತಿಗೆ ಸತ್ಯ ಅಜಿತ್ ಹತ್ರ ಬರ್ತಾನೆ. ಅಜಿತ್ ಸುಮ್ಮನೆ ನಿಂತಿರೋದನ್ನು ನೋಡಿಬಿಟ್ಟು ಏನಾಯಿತು ಅಜಿತ್ ಅಂತ ಕೇಳ್ತಾನೆ. ಅದಕ್ಕೆ ಅಜಿತ್ ಇದ್ದವನು, ನೆನ್ನೆ ಭೂಮಿನ ಬುಲೆಟಲ್ಲಿ ಕೂರಿಸ್ಕೊಂಡು ಸ್ವಲ್ಪ ತುಂಬ ಓವರಾಗೆ ಆಡಿಬಿಟ್ಟೆ, ಇದನ್ನೆಲ್ಲ ಅಂಜನ ನೋಡಿಬಿಟ್ಟು ಶ್ರವಣ್ ಮಾವಂಗೆ ಹೇಳ್ಬಿಟ್ಟು ಬುಲೆಟ್ ಕೀನ ಇಸ್ಕೊಂಡ್ರು, ಅದಕ್ಕೆ ಭೂಮಿನೇ ಕಾರಣ ಅಂತ ಎಲ್ಲರೂ ಭೂಮಿನ ಬ್ಲೈಂಡ್ ಮಾಡ್ತಾ ಇದ್ದಾರೆ ಅಂತ ಭೂಮಿ ತುಂಬ ನೊಂದ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ನೀವು ತುಂಬಾ ಓವರಾಗೆ ಆಡಿದ್ರಿ ನೀವಿಬ್ಬರು, ಸರಿ ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಆ್ಯಕ್ಚುಲಿ ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇರೋದು ನೀನು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ, ಅಂಜನಾ ಬೇರೆಯವ್ರನ್ನ ಮದುವೆ ಆಗಿ ಮನೆಯಿಂದ ಹೋಗ್ಬೇಕು, ಅವಳು ಖುಷಿಯಾಗಿರಬೇಕು ಅಂತಾನೆ ತಾನೇ ಇದೆಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಅದಕ್ಕೆ ಸತ್ಯನ ಹತ್ರ ಏನಾದರೂ ಪ್ಲ್ಯಾನ್ ಇದ್ದರೆ ಹೇಳು ಸತ್ಯಣ್ಣ ಅಂತ ಕೇಳಿದಾಗ ಸತ್ಯ ಸರಿ ಬಾ ಅಂತ ಸ್ಟೇಷನಿಂದ ಹೊರಗಡೆ ಕರ್ಕೊಂಬಂದು ಲಕ್ಷ್ಮಿ ಟೀ ಅಂಗಡಿ ಹತ್ರ ಬಂದುಬಿಟ್ಟು, ಲಕ್ಷ್ಮಿ ಭೂಮಿ ಸೈಕಲ್ ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಲಕ್ಷ್ಮಿ ಇದ್ದವಳು ಮನೆಯಲ್ಲಿದೆ ಅಣ್ಣ ಅಂತ ಹೇಳ್ತಾಳೆ. ಏನೋ ಪ್ಲ್ಯಾನ್ ಹೇಳ್ಕೊಟ್ಬಿಟ್ಟು ಅಜಿತ್ನ ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ಅಜಿತ್ ಮನೆಗೆ ಭೂಮಿ ಸೈಕಲಲ್ಲಿ ಮನೆಗೆ ಬಂದುಬಿಟ್ಟು ಭೂಮಿ ಅಂತ 2-3 ಸರಿ ಕರೀತಾನೆ. ಅವಳೇನು ರಿಯಾಕ್ಟ್ ಮಾಡದೇ ಇದ್ದಾಗ ಪಾರ್ಟ್ನರ್ ಅಂತ 2 ಸರಿ ಕರೀತಾನೆ. ಅವಳು ಬಾಗಿಲಿಗೆ ಓಡಿ ಬಂದುಬಿಟ್ಟು ಸೈಕಲ್ನ ನೋಡಿಬಿಟ್ಟು ತುಂಬ ಖುಷಿ ಆಗ್ತಾಳೆ. ಅಲ್ಲಿಂದ ಮುಂದೆ ಬಂದುಬಿಟ್ಟು, ಈ ಸೈಕಲ್ನ ನಾನೇ ನಿಮ್ಮ ಹತ್ರ ಕೇಳೋಣ ಅಂತ ಇದ್ದೆ, ತರೋಕ್ಕಾಗುತ್ತಾ ಅಂತ, ನೀವೇ ತಂದಿದ್ದು ನನಗೆ ತುಂಬ ಖುಷಿ ಆಯಿತು ಅಂತ ಅಂತಾಳೆ. ಅದಕ್ಕೆ ಅಜಿತ್ ಇದ್ದನು, ನೀನು ನನ್ನ ಹೆಂಡ್ತಿ, ನಿನಗೇನು ಬೇಕು ಅಂತ ನಾನು ಅರ್ಥ ಮಾಡ್ಕೊಂಡು ತಂದಿದ್ದೀನಿ ಅಲ್ವಾ, ಖುಷಿ ಆಯಿತಾ ಅಂತ ಎಲ್ಲರ ಎದುರುಗಡೆ ಕೇಳ್ತಾನೆ. ಆಗ ಭೂಮಿ, ನನಗೆ ತುಂಬ ಖುಷಿ ಆಯಿತು, ಇದು ನಮ್ಮಪ್ಪ ಕೊಡಿಸಿದ್ದು ಅಂತ ತುಂಬ ಎಮೋಷನಲ್ ಆಗ್ತಾಳೆ. ಅದ್ರ ಮೇಲಿದ್ದ ಮಗಳು ಮತ್ತು ಅಪ್ಪನ ಫೋಟೋ, ಅಪ್ಪನ ನಮ್ಮ ಹೆಸರು ಎಲ್ಲನೂ ನೋಡಿಬಿಟ್ಟು ತುಂಬ ಖುಷಿ ಆಗ್ತಾಳೆ. ಅವಳಿಗೆ ಅಪ್ಪನ ಜೊತೆ ಇದ್ದ ಕ್ಷಣಗಳೆಲ್ಲ ತುಂಬ ನೆನಪಾಗಿ ಕಣ್ಮುಂದೆ ಬರೋ ಥರ ಆಗುತ್ತೆ. ಬುಲೆಟ್ನ ಕಿತ್ಕೋಬೋದು ಅಲ್ವಾ, ಆದರೆ ಇದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅಂತ ಭೂಮಿನ ನೋಡ್ಕೊಂಡು ಅಜಿತ್ ಹೇಳ್ತಾ ಇರ್ತಾನೆ. ಶ್ರವಣ್ ಮತ್ತು ಅಂಜನಾ ಇದನ್ನೆಲ್ಲ ನೋಡ್ತಾ ಇರ್ತಾರೆ, ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಸಂಗೀತ ಮತ್ತು ಸತ್ಯ ಇದನ್ನೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾರೆ. ಅಜ್ಜಿ ಕೂಡ ಇದನ್ನೆಲ್ಲ ನೋಡಿಬಿಟ್ಟು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಆಗ ಅಜಿತ್ ಭೂಮಿಗೆ ಹೇಳ್ತಾನೆ, ಬಾ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ಅದಕ್ಕೆ ಭೂಮಿ, ಈಗಲಾ ಅಂತ ಅಂದಾಗ, ಯಾಕೆ ಎಲ್ಲರೂ ಇದ್ದಾರೆ ಅಂತ ನಾಚಿಕೆ ಆಗ್ತಿದೆಯಾ ಅಂತ ಅಂದ್ಬಿಟ್ಟು, ಏನಾಗಲ್ಲ ಬಾ ಅಂತ ಸೈಕಲ್ ಮೇಲೆ ಅವ್ನು ಕೂತ್ಕೋತಾನೆ. ಭೂಮಿ ಕೂಡ ಕೂತ್ಕೋತಾಳೆ. ಯಾಕೆ ಹಾಗೆ ಕೂತಿದ್ಯಾ ಅಂತ ಭೂಮಿ ಕೈನ ಅಜಿತ್ ಸೊಂಟಕ್ಕೆ ಇಟ್ಕೋತಾನೆ. ಆಗ ಸತ್ಯ ಫೋನಲ್ಲಿ ಒಂದು ಸಾಂಗ್ ಪ್ಲೇ ಆಗುತ್ತೆ. ಈ ಸಾಂಗು ಮತ್ತು ಅವ್ರು ರೈಡ್ ಹೋಗೋದಕ್ಕೆ ಎರಡಕ್ಕೂ ಮ್ಯಾಚ್ ಆಗಿರೋದ್ರಿಂದ ಸತ್ಯ ಆ ಸಾಂಗ್ನ ಕಟ್ ಮಾಡದೆ ಹಾಗೇ ಬಿಟ್ಟಿರ್ತಾನೆ. ಅಜ್ಜಿ ಇದನ್ನೆಲ್ಲ ನೋಡಿಬಿಟ್ಟು, ನೀನು ಬೇಕಂತಲೇ ಈ ಸಾಂಗ್ ಎಲ್ಲ ಪ್ಲೇ ಮಾಡ್ತಾ ಇದೆಯಾ ಅಲ್ವಾ ಅಂತ ಸತ್ಯ ಮೇಲೆ ಕೂಗಾಡ್ತಾಳೆ. ಅದಕ್ಕೆ ಸತ್ಯ ಇದನ್ನು, ಅಯ್ಯೋ ಇಲ್ಲ, ಇದು ಆಫೀಸ್ ಕಾಲರ್ ಟೂನ್ ಅಂತ ಹೇಳ್ಬಿಟ್ಟು ಆ ಫೋನ್ ಕಟ್ ಮಾಡ್ತಾನೆ. ಇದನ್ನೆಲ್ಲ ಅಂಜನಾ ತುಂಬ ಕೋಪದಿಂದ ನೋಡ್ತಾ ಇರ್ತಾಳೆ. ದೇವಯಾನಿ ಕೂಡ ಅಷ್ಟೇ ಕೋಪ ಮಾಡಿಕೊಂಡು ನೋಡ್ತಾ ನಿಂತಿರ್ತಾಳೆ. ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸೈಕಲಲ್ಲಿ ರೈಡ್ ಹೋಗ್ಬಿಟ್ಟು ಬಂದು ಅಜಿತ್ ಹೇಳ್ತಾನೆ, ನಮ್ಮಿಬ್ರದ್ದು ಡೈವರ್ಸ್ ಕೊಡೋ ಅಂಥ ಸಂಬಂಧ ಅಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಸೈಕಲ್ ಬ್ಯಾಸ್ಕೆಟಲ್ಲಿರೋ ಕುಂಕುಮನ ತಗೊಂಡು, ನಾನು ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಮ್ಮಿಬ್ಬರು ಸಂಬಂಧ ಯಾವಾಗಲೂ ಚೆನ್ನಾಗಿರಲಿ ಅಂತ ಅರ್ಚನೆ ಮಾಡಿಸ್ಕೊಂಬಂದೆ ಅಂತ ಕುಂಕುಮ ತಗೊಂಡು ಭೂಮಿ ಹಣೆಗೆ ಇಡ್ತಾನೆ. ಭೂಮಿಗೆ ಅಜಿತ್ ಹೇಳ್ತಾನೆ,
ನಿನಗೆ ಯಾವಾಗಲಾದರೂ ರೈಡ್ ಹೋಗಬೇಕು ಅಂತ ಅನಿಸಿದ್ರೆ ಹೇಳು, ಇದೇ ಸೈಕಲಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಬಾ ಒಳಗೆ ಹೋಗೋಣ ಅಂತ ಭೂಮಿ ಹೆಗ್ಲು ಮೇಲೆ ಕೈ ಹಾಕ್ಕೊಂಡು ಒಳಗಡೆ ಹೋಗ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ಅಂಜನ ಆ ಸೈಕಲ್ನ ತುಂಬ ಕೋಪದಿಂದ ನೋಡ್ತಾ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಬಂದುಬಿಟ್ಟು ಅಂಜನನ ಹತ್ರ, ಈ ಕರ್ಮನೆಲ್ಲ ನೋಡೋಕ್ಕಾಗ್ತಾಯಿಲ್ಲ, ನೀನು ಯಾರು ಒಳ್ಳೆ ಹುಡುಗನ್ನ ನೋಡಿಕೊಂಡು ಈ ಮನೆಯಿಂದ ಹೊರಟ್ಬಿಡು ಮಗಳೇ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಲ್ಲಿ ಹೇಳ್ತಾ ಇರ್ತಾಳೆ. ಅಂಜನ ದೇವಯಾನಿ ಮುಖನ ನೋಡಿಬಿಟ್ಟು ಏನು ಮಾಡಲಿ ಅಂತ ಸನ್ನೆ ಮಾಡಿದಾಗ, ದೇವಯಾನಿ ಓಕೆ ಅಂತ ಹೇಳು ಅಂತ ಹೇಳಿದಾಗ ಅಂಜನ ಆಯಿತು ಅಜ್ಜಿ, ನಾನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಡ್ತಾಳೆ. ಇದನ್ನೆಲ್ಲ ಒಳಗಡೆ ನಿಂತ್ಕೊಂಡು ಅಜಿತ್ ಮತ್ತು ಭೂಮಿ ಕೇಳಿಸ್ಕೊಂಡು ಖುಷಿ ಪಟ್ಕೊಂಡು ಇಬ್ಬರು ರೂಮ್ಗೆ ಹೋಗ್ತಾರೆ. ಅಜ್ಜಿ ಅಂಜನನ ತಪ್ಕೊಂಡು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾಳೆ ಒಳಗಡೆ. ರೂಮಿಗೆ ಬಂದಿದ್ದ ಅಜಿತ್ ಮತ್ತು ಭೂಮಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಭೂಮಿ ಹೇಳ್ತಾಳೆ, ನೀವು ಇವತ್ತು ನನ್ನ ಸೈಕಲಲ್ಲಿ ರೈಡ್ ಕರ್ಕೊಂಡು ಹೋಗಿದ್ದು ಮತ್ತು ನನ್ನ ಸೈಕಲ್ನ ನಮ್ಮ ಮನೆಯಿಂದ ಇಲ್ಲಿಗೆ ತೊಗೊಬಂದಿದ್ದು ನನಗೆ ತುಂಬ ಇಷ್ಟ ಆಯಿತು ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಅಜಿತ್ ಅವ್ನ ಪಾಡಿಗೆ ಅವನು ಮಿರರ್ ನೋಡ್ಕೊಂಡು ಡ್ರೆಸ್ ಚೇಂಜ್ ಮಾಡೋದು, ಅವ್ನ ಪಾಡಿಗೆ ಅವನೇನೋ ಒಂದು ಕೆಲಸ ಮಾಡ್ಕೊತಾ ಇರ್ತಾನೆ. ಮತ್ತು ಅಂಜನಾ ಮೇಡಮ್ ಕೂಡ ಮದುವೆಗೆ ಒಪ್ಕೊಂಡಿದ್ದು ನನಗೆ ತುಂಬ ಖುಷಿಯಾಯಿತು. ಅಂಜನಾ ಮೇಡಮ್ ಬೇರೆ ಯಾರಾದ್ರೂ ಮದುವೆ ಆಗಿ ತುಂಬ ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗಿರಬೇಕು ಅಂತ ಅಂತಾಳೆ. ಅಜಿತ್ ಬೆಡ್ ಮೇಲೆ ಹೋಗಿ ಕೂತ್ಕೊತಾನೆ. ಭೂಮಿ ಮಿರರ್ ಹತ್ರ ಬಂದುಬಿಟ್ಟು ಕುಂಕುಮ ನೋಡ್ಕೊಂಡು, ಹೌದು ಸಾಹೇಬ್ರೆ ನನ್ನ ಹಣೆ ಕುಂಕುಮ ಅಂತ ತಿರುಗ್ತಾಳೆ. ಅಜಿತ್ ಫೋನ್ ಹಿಡ್ಕೊಂಡು ಕೂತಿರ್ತಾನೆ. ಭೂಮಿ ಇದ್ದೋಳು ಆ ಫೋನ್ನ ತೆಗೆದು ಬೆಡ್ ಮೇಲೆ ಹಾಕ್ಬಿಟ್ಟು, ಯಾಕೆ ನನ್ನ ಹಣೆ ಕುಂಕುಮ ಇಟ್ರಿ ಸಾಹೇಬ್ರೆ, ಈ ಥರ ಕುಂಕುಮ ಇಡೋದು ಯಾರು ಅಂತ ಗೊತ್ತಾ ನಿಮಗೆ ಅಂತ ಜೋರು ಮಾಡ್ತಾ ಇರ್ತಾಳೆ. ಅದಕ್ಕೆ ಅಜಿತ್ ಎದ್ದು ನಿಂತ್ಕೊಬಿಟ್ಟು, ಲೂಸು ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ, ನಾನು ಹಣೆ ಕುಂಕುಮ ಇಟ್ಟಿದ್ದು ದೇವಸ್ಥಾನದಿಂದ ತಂದಿದ್ದಲ್ಲ, ಗಂಧಿಗೆ ಅಂಗಡಿಯಿಂದ ತೊಗೊಬಂದಿದ್ದು ಕುಂಕುಮ ಅಂತ ಹೇಳ್ತಾನೆ. ನಮ್ಮಿಬ್ಬರ ಸಂಬಂಧ 1 ವರ್ಷದ ಕಾಂಟ್ರಾಕ್ಟ್ ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ನೆನಪಿದೆ ಅಂತ ಅಜಿತ್ ಹೇಳ್ಬಿಟ್ಟು ಹೋಗ್ತಾನೆ. ಭೂಮಿ ಬೆಡ್ ಮೇಲೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಅಜ್ಜಿ ಮತ್ತು ಶ್ರವಣ್ ಇಬ್ಬರು ಹಾಲಲ್ಲಿ ಕೂತ್ಕೊಂಡು ತುಂಬ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಸಂಗೀತ ಬರ್ತಾಳೆ. ಸಂಗೀತ ಬಂದಿದ್ದನ್ನು ನೋಡಿಬಿಟ್ಟು ಶ್ರವಣ್ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಡೋಕೆ ರೆಡಿ ಆಗ್ತಾನೆ. ಸಂಗೀತ ಊಟ ಮಾಡಬಾರೋ ಅಂತ ಕರಿತಾಳೆ. ಅದಕ್ಕೆ ನನಗೆ ಹಸಿವಿಲ್ಲ ಬೇಡ ಅಂತ ಹೇಳ್ತಾನೆ. ಆಗ ಸಂಗೀತ, ಅಲ್ಲ ಶ್ರವಣ್, ನೀನು ಮಾಡಿರೋದು ನಿನಗೆ ಸರಿ ಅನಿಸುತ್ತಾ ಅಂತ ಕೇಳ್ತಾಳೆ. ಶ್ರವಣ್ ಇದ್ದವನು ನಾನೇನು ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಸಂಗೀತ ಇದ್ದವಳು, ಅಲ್ಲ ಶ್ರವಣ್, ನೀನು ಅಳಿಯನ್ ಕೊಟ್ಟಿದ್ದು ಬೈಕ್ನ ನೀನು ವಾಪಸ್ ತೊಗೊಂಡಲ್ಲ, ಅದು ನಿನಗೆ ಸರಿ ಅನಿಸುತ್ತಾ ಅಂತ ಕೇಳ್ತಾಳೆ. ನನ್ನ ಮಗ ಕೆಲ್ಸಕ್ಕೆ ಸೇರಿದ ಅಂತ ನಾವು ಪ್ರೀತಿಯಿಂದ ಕಾರ್ ಬುಕ್ ಮಾಡಿದ್ವಿ, ಆದರೆ ಅವನು ನೀನು ಕೊಟ್ಟಿದ್ದ ಬೈಕ್ನ ತುಂಬ ಇಷ್ಟಪಟ್ಟು ಇಟ್ಕೊಂಡಿದ್ದ. ಇದು ನಮ್ಮ ಮಾವನ ಆಶೀರ್ವಾದ ಅಂತ ತುಂಬ ಆಸೆಪಟ್ಟು ಆ ಗಾಡಿನಲ್ಲಿ ಓಡಾಡ್ತಿದ್ದ. ನಮ್ಮ ಮಾವನ ಹೆಗ್ಲು ಮೇಲೆ ಕೂತ್ಕೊಂಡಂಗೆ ಫೀಲ್ ಆಗುತ್ತೆ ಅನ್ನೋ ಭಾವನೆ ಅವನಿಗೆ. ಅಷ್ಟು ಇಷ್ಟಪಟ್ಟಿದ್ದ ಗಾಡಿನ ನೀನು ಆ ರೀತಿ ಕಿತ್ಕೊಂಡಲ್ಲ, ನಿನಗೇನು ಅನ್ನಿಸ್ತಿಲ್ವಾ ಶ್ರವಣ್ ಅಂತ ತುಂಬ ಬೇಜಾರು ಮಾಡ್ಕೊಂಡು ಮಾತಾಡ್ತಾಳೆ. ಶ್ರವಣ್ಗೂ ಕೂಡ ಇದೆಲ್ಲ ತುಂಬ ಬೇಜಾರು ಅನಿಸಿರುತ್ತೆ ಮುಂಚೆನೇ. ಶ್ರವಣ್, ಸಾರಿ ಅಕ್ಕ, ನನ್ನ ಮನಸ್ಥಿತಿ ಸರಿ ಇರಲಿಲ್ಲ, ಏನೋ ನನಗೆ ಗೊತ್ತಾಗದೆ ನನ್ನ ಕೈಯಲ್ಲಿ ಗಾಡಿ ಕೀ ಕಿತ್ಕೊಂಡ್ಬಿಟ್ಟೆ, ಸಾರಿ ಅಕ್ಕ ಅಂತ ತುಂಬ ಇದು ಮಾಡ್ತಾನೆ. ಆವಾಗ ತಗೋ ನೀನೇ ಈ ಗಾಡಿ ಕೀನ ಅಜಿತ್ಗೆ ಕೊಡು ಅಂತ ಕೊಡೋಕೆ ಬರ್ತಾನೆ. ಅದಕ್ಕೆ ಸಂಗೀತ ಇದ್ದಳು, ನೀನು ತಾನೇ ಗಾಡಿ ಕಿತ್ಕೊಂಡಿದ್ದು, ನೀನೇ ಅವನಿಗೆ ಗಾಡಿ ಕೀ ಕೊಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಶ್ರವಣ್ಗೆ ತುಂಬ ಫೀಲ್ ಆಗುತ್ತೆ. ಶ್ರವಣ್ ಅವಾಗ ಅಂದ್ಕೋತಾನೆ, ನಾನು ಗಾಡಿ ಕಿತ್ಕೊಂಡೆ ಅಂತ ಅಜಿತ್ ಏನಾದರೂ ನನ್ನ ಹೆಂಡತಿ ಮತ್ತು ಮಗುನ ಹುಡ್ಕೋದನ್ನ ಇಲ್ಲಿಗೆ ನಿಲ್ಲಿಸ್ತಾನೋ ಏನೋ ಅಂತ ತುಂಬ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಅಜಿತ್ ಮತ್ತು ಭೂಮಿ ರೂಮಲ್ಲಿರ್ತಾರೆ. ಅಜಿತ್ಗೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಸತ್ಯ ಕೂಡ ಅದೇ ಟೈಮಿಗೆ ಬರ್ತಾನೆ. ಭೂಮಿ ಇದ್ದವಳು ಅಜಿತ್ನ ನೋಡಿಬಿಟ್ಟು, ಸಾಹೇಬ್ರೆ ನೀವು ನನಗೆ ತುಂಬ ಹಿಡ್ಸಿದ್ರಿ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಸತ್ಯ ಮತ್ತು ಅಜಿತ್ ಅವಳನ್ನೇ ನೋಡ್ಕೊತಾ ನಿಂತಿರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮನೆ ಮುಂದೆ ಹೊಸ ಬುಲೆಟ್ ನಿಂತಿರುತ್ತೆ. ಅಜಿತ್ ಸಂಗೀತನ ಹತ್ರ, ಅಮ್ಮ ಹೇಗಿದೆ ಹೊಸ ಬುಲೆಟ್ ಅಂತ ಕೇಳ್ತಾನೆ. ಸಂಗೀತ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತಾಳೆ. ಆಗ ಅಜಿತ್ ಭೂಮಿ ಕೈನಲ್ಲಿ ಆ ಗಾಡಿಗೆ ಪೂಜೆ ಮಾಡಿಸಿ, ಸೊಸೆಯಾಗಿ ನಿನ್ನ ಜವಾಬ್ದಾರಿ ಇದು, ನೀನೇ ಮಾಡಬೇಕು ಅಂತ ಪೂಜೆ ಮಾಡಿಸ್ಬಿಟ್ಟು ಅದರಲ್ಲಿ ಒಂದು ರೌಂಡ್ ರೈಡ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.